ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ದರ್ಶನ್, ಜಾಮೀನಿಗೆ ಇಂದು ಉತ್ತರ ಹೇಳುತ್ತೆ ಕೋರ್ಟ್. ಚಾಲೆಂಜಿಂಗ್ ಸ್ಟಾರ್ಗೆ ಬೇಲ ಇಲ್ಲ ಜೈಲ. ನಟ ಭಯಂಕರ ದರ್ಶನ್ ದಾಂಧಲೆಗೆ ಸಂಬಂಧಪಟ್ಟಂತೆ ನಿರ್ಮಾಪಕರ ಸಂಘದಿಂದ ನಿಷೇಧಕ್ಕೆ ಒಳಗಾಗಿರುವ ಚಿತ್ರನಟಿ ನಿಖಿತಾ ಬೆಂಬಲಕ್ಕೆ ಇದೀಗ ಹಿರಿಯ ನಿರ್ಮಾಪಕ ಸಂದೇಶ್ ನಾಗರಾಜ್ ಬಂದಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಮಾತನಾಡಿದ ಸಂದೇಶ್ ನಾಗರಾಜ್, ಈ ಪ್ರಕರಣದಲ್ಲಿ ನಿಖಿತಾರನ್ನು ನಿಷೇಧಿಸಿದ ಕ್ರಮ ನನಗೆ ಆಶ್ಚರ್ಯ ತಂದಿದೆ. ಯಾರ ಲಾಭಕ್ಕಾಗಿ ಈ ನಿಷೇಧ ಮಾಡಲಾಗಿದೆ? ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಹೀಗಿರುವಾಗ ಹಠಾತ್ತಾಗಿ ನಿಖಿತಾ ನಿಷೇಧ ಮಾಡಿದ್ದು ನನಗೆ ಆಶ್ಚರ್ಯ ತಂದಿದೆ ಅಂತ ಸಂದೇಶ್ ನಾಗರಾಜ್ ಹೇಳಿದರು. ಬಟ್ ಅವರು ಯಾತಕ್ಕೆ ಈ ಥರ ಡಿಸಿಷನ್ ತಗೊಂಡಿದ್ದಾರೆ ಅನ್ನೋದು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಒಂದು ಫ್ಯಾಮಿಲಿ ಅಫೇರ್ಸ್, ಇದು ಫ್ಯಾಮಿಲಿ ಅಫೇರ್ಸು. ಪೊಲೀಸ್ ಸ್ಟೇಷನ್ಗೆ ಅವ್ರು ಕಂಪ್ಲೇಂಟ್ ಕೊಡದೇ ಇದ್ದರೆ ಅವತ್ತು ರಾತ್ರಿ ಇವತ್ತೆಲ್ಲ ಚೆನ್ನಾಗೇ ಇರ್ತಿದ್ರು. ಆದರೆ ಫ್ಯಾಮಿಲಿ ಅಫೇರ್ಸ್ಗೆ ನಾವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರು ಬೇರೆ ಒಬ್ಬ ಆರ್ಟಿಸ್ಟನ್ನು ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳೋದು ನನಗೊಂದು ಸ್ವಲ್ಪ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದನ್ನು ಈಗ ನಾನು ತಿಳ್ಕೋಬೇಕಾಗತ್ತೆ. ಕಾರಣ ನಾವು ಪ್ರೊಡ್ಯೂಸರ್ ಅಸೋಸಿಯೇಷನ್, ಅವರು ಆರ್ಟಿಸ್ಟು. ಈಗ ಅಂಬರೀಷ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ. ನಿಖಿತಾ ಈಸ್ ಆಲ್ಸೋ ಆರ್ಟಿಸ್ಟ್, ದರ್ಶನ್ ವಿಲ್ ಬಿ ಆರ್ಟಿಸ್ಟ್. ಅವರು ಡಿಸೈಡ್ ಮಾಡ್ತಾಯಿದ್ರು. ನಾವು ಯಾತಕ್ಕೆ ಇಂಟರ್ಫಿಯರ್ ಆಗಿದ್ದಾರೆ, ಏನು ರೀಸನ್ನು ಅನ್ನೋದು ನನಗನ್ಕ ಆಶ್ಚರ್ಯ ಆಯ್ತಾ ಇದೆ. ಯಾತಕ್ಕೆ ಮಾಡಿದ್ರು ಅನ್ನೋದು ನನಗೆ ಒಂದು ಸಂಶಯ ಆಯ್ತಾ ಇದೆ. ಈಗ ಇವರೆಲ್ಲ ಸರಿ ಹೋಗ್ತಾ ಇದೆ. ವಿಜಯಲಕ್ಷ್ಮಿ ದರ್ಶನ್ ಪರವಾಗಿ ಹೇಳಿದ್ದಾರೆ, ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನು ಜಾರು ಬಿದ್ದಿದ್ದು ಅಂತ ಅವರೇ ಹೇಳಿರುವಾಗ ಈಗ ನಿಖಿತನ್ನ ಸಸ್ಪೆಂಡ್ ಮಾಡಿರೋದು ಏನು ಅನ್ನೋದು ನನಗೆ ಆಶ್ಚರ್ಯ ಆಯ್ತು. ಆದರೆ ಇದುವರೆಗೂ ಏನು ಕಲಾವಿದರ ಸಂಘ ಕೂಡ ಏನು ಮಾತಾಡಿಲ್ಲ. ಕಲಾವಿದರ ಸಂಘ ಅಂದರೆ ಅಂಬರೀಷ್ ಅಧ್ಯಕ್ಷ, ಅವನು ಸಂಧಾನ ಮಾಡಲಿಕ್ಕೆ ಅವರು ಬಂದಿದ್ರು, ಹಾಸ್ಪಿಟ್ಲಿಗೆ ಹೋಗಿದ್ರು. ವಿಜಯಲಕ್ಷ್ಮಿ ಮಾತಾಡಿದ್ದಾರೆ, ದರ್ಶನ್ ಜೊತೆಲಿ ಮಾತಾಡಿದ್ದಾರೆ, ಮುಂದೆ ಮಾಡ್ತಿದ್ರು. ಬಟ್ ಈ ಗಿಸ್ಪೆಂಡು ಇದು ದರ್ಶನ್ಗೆ ಒಳ್ಳೆಯದಕ್ಕೆ ಮಾಡಿದಾರೋ ಅಥವಾ ಕೆಟ್ಟದ್ದು ಮಾಡಿದಾರೋ ನನಗೆ ಅರ್ಥ. ರೈಟ್, ಇದ್ರ ಬಗ್ಗೆ ಮಾತಾಡೋಣ. ಸ್ವತಃ ಈಗ ನಿರ್ಮಾಪಕರ ಸಂಘದ ಅಧ್ಯಕ್ಷ ಮುನಿರತ್ನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುನಿರತ್ನ ಅವರೇ, ನಿಮ್ಮ ನಿರ್ಧಾರ, ನಿನ್ನೆ ನಿಖಿತಾ ಅವರನ್ನು ನಿಷೇಧ ಮಾಡಿ 3 ವರ್ಷ ಒಂದು ನಿರ್ಧಾರ ಕೈಗೊಂಡ್ರಿ ಚಲನಚಿತ್ರ ನಿರ್ಮಾಪಕರ ಸಂಘದಿಂದ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಂಘಟನೆಯಲ್ಲಿರೋ ಒಬ್ಬ ಹಿರಿಯ ನಿರ್ಮಾಪಕ ಸಂದೇಶ್ ನಾಗರಾಜ್ ಅವರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ನಿರ್ಧಾರ ಯಾಕೆ ಕೈಗೊಂಡ್ರು, ಇದನ್ನು ಕಲಾವಿದರ ಸಂಘ ಕೈಗೊಳ್ಳಬೇಕಾಗಿತ್ತು, ಇವರಿಗೇನು ಸಂಬಂಧ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಏನು ನಿಮ್ಮ ಉತ್ತರ? ಸರ್, ನಾವು ಮಾಡಿರೋದು ನಿರ್ಮಾಪಕನಿಗೆ ನಾಳೆ ದಿನ ಒಂದು ಚಿತ್ರ ಬಿಡುಗಡೆ ಆದಾಗ ಅವನಿಗೆ ಎಷ್ಟು ತೊಂದರೆ ಆಗತ್ತೆ, ಇದೇ ರೀತಿ ಮುಂದೆ ಇಂಡಸ್ಟ್ರಿಯಲ್ಲಿ ಮುಂದುವರಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮಾಡಿರೋದು. ನಾವು ಆರ್ಟಿಸ್ಟ್ ಆಗಿ ಆರ್ಟಿಸ್ಟ್ ನಾವು ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ. ಒಂದು ನಿರ್ಮಾಪಕರು ನೊಂದಿದ್ದಾರೆ, ಅವ್ರು ತೊಂದರೆಯಲ್ಲಿ ಸಿಗಾಕೊಳ್ತಾರೆ. ಇನ್ನು ಮುಂದೆ ಇದೇ ತರ ನಡೀತಾ ಇದ್ರೆ ಇಂಡಸ್ಟ್ರಿ ನಿರ್ಮಾಪಕರು ಬಲಿ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ಮಾಡಿದೀವಿ. ಆರ್ಟಿಸ್ಟ್ ಮಾಡ್ಬೇಕು ಅದು ಇದು ಅಂತ ಮಾಡಿಲ್ಲ. ನಿರ್ಮಾಪಕ ಉಳಿಬೇಕು, ಬರಬೇಕು, ಆಕ್ಟ್ ಮಾಡ್ಬೇಕು, ಹೋಗ್ತಾ ಇರ್ಬೇಕು. ಇವ್ರ ವ್ಯವಹಾರಗಳು ಏನಾಯ್ತು ಅಂದ್ರೆ ನಮಗ್ ಬೇಡದೇ ಇರೋ ವಿಷಯ ಅದು. ಆಮೇಲೆ ನಮ್ ಸಂದೇಶ್ ನಾಗರಾಜ್ ಅವರು ನಮಗ್ ಬಹಳ ಆತ್ಮೀಯರು. ಅವ್ರ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಇರೋದು. ಅವ್ರ ಮಾರ್ಗದರ್ಶನ, ಅವ್ರು ಹಾಕೊಟ್ಟಿದ್ದ ದಾರಿನಲ್ಲೇ ನಾವು ಹೋಗ್ತಾ ಇರೋದು. ಹೊಸದಾಗೇನು ಮಾಡಿಲ್ಲ. ಅವರು ಸಸ್ಪೆಂಡ್ ಮಾಡೋದನ್ನ ಕಲ್ಸ್ಕೊಟ್ಟಿದ್ದೆ ನಮ್ ಗುರುಗಳವರು. ಅವ್ರೇನು ನಮ್ಗೇನು ನಾವೇನು ಹೊಸದಾಗಿ ಯಾವ್ದು ಕಲ್ತ್ಕೊಂಡ್ ಬಂದಿಲ್ಲ. ಹಿಂದೆ ಇದ್ದಿದ್ದ ಅವ್ರು ಕುಂತ ಹೋಗಿದ್ದು ಚೇರ್ ಮೇಲೆ ನಾವು ಕುಂತಿರೋದು. ಸಸ್ಪೆಂಡ್ ಮಾಡಿದ್ರು ಅವರೇ. ನಮ್ಗೆ ಇವೆಲ್ಲ ಏನಾದ್ರು ಇಂತ ಘಟನೆಗಳು ಬಂದಾಗ ನೀವ್ ಹಿಂಗಿಂಗ್ ತೀರ್ಮಾನ ತಗೋಬೇಕು, ಕಠಿಣವಾಗಿರ್ಬೇಕು ಕಂಡ್ರೋಲೆ, ನನ್ ಮಕ್ಳ ನಿಮಗ್ ಬುದ್ಧಿ ಕಲ್ಸ್ಕೊಳ್ರ ಅಂತ ನಮಗ್ ಇದ್ದಿರೋದೇ ಅವರೇನೆ. ಇವೆಲ್ಲ ಕಲ್ಸ್ಕೊಟ್ರದೇ ಅವರೇನೆ. ಓಕೆ, ಸಂದೇಶ್ ನಾಗರಾಜ್ ಅವರ ದಾರಿಲಿ ನೀವು ನಡೀತಾ ಇದ್ದೀರಿ. ಹೌದು, ನಮ್ಮ ಗುರುಗಳು ಅವ್ರು ಬಿಟ್ಟೋಗಿರೋಂತ ಕುರ್ಚಿನಲ್ಲೇ ನಾವು ಕುಂತಿರೋದು. ಸರಿ, ಮತ್ತೆ ಈಗ ಅವರೇ ಕೇಳ್ತಾ ಇದಾರಲ್ಲ, ಯಾಕೆ ತಗೊಂಡ್ರಿ ನಿರ್ಧಾರನ ಅಂತ? ನಾವು ತಗೊಂಡ್ರೋ ನಿರ್ಧಾರ ಸರಿಗಿದೆ. ಅವರು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ನಮ್ಮನ್ನ ಯಾವಾಗ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ನಾವ್ ಮಾಡಿರೋ ತಪ್ಪು ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ಬಂದು ನಿರ್ಮಾಪಕರ ಸಂಘದಲ್ಲಿ ಕುಂತ್ಕೊಂಡು ಅವ್ರು ಏನ್ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಈಗ ಅವರು ಕೂಡ ಒಬ್ಬ ನಿರ್ಮಾಪಕರಾಗ ಅವರು ಕೂಡ ಇದ್ರ ವಿಚಾರ ಗೊತ್ತೇ ಇಲ್ಲ ಅಂದ್ರೆ ಹಾಗಾದ್ರೆ ನೀವೇನು ಏಕಪಕ್ಷವಾಗಿ ನಿರ್ಧಾರ ತಗೊಂಡಿದ್ದೀರಿ? ಒಂದು ಫೀಲಿಂಗು ನಮ್ ಗುರುಗಳಿಗೆ ಒಂದೇ ಒಂದು ಫೀಲಿಂಗ್ ಏನು ಅಂದ್ರೆ, ಇವ್ರು ಬರೀ ನಿಖಿತನ್ ಸಸ್ಪೆಂಡ್ ಮಾಡೋರೆ, ದರ್ಶನ್ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅನ್ನೋದು ಒಂದೇ ಒಂದು ಕೊರಗು ನಮ್ ಗುರುಗಳಿಗೆ ಪಾಪ. ಈಗ ಅವ್ರ ಪ್ರಕಾರ ದರ್ಶನ್ ಅವರು ಸಬ್ ಜುಡಿಸ್ ಆಗತ್ತೆ. ಇವಾಗ ಅವ್ರು ಕೋರ್ಟ್ ಅಲ್ಲಿ ಇರೋದು, ಜುಡಿಷಿಯಲ್ ಅಲ್ಲಿ ಇರೋದು. ಅವ್ರ ಬಗ್ಗೆ ನಾವು ಮಾತಾಡ್ಲೂಬಾರ್ದು, ಹೇಳಿಕೆಯನ್ನು ಕೊಡಬಾರ್ದು. ಅವ್ರು ಬಂದ ಮೇಲೆ ಏನ್ ಮಾಡ್ಬೇಕು ಅಂತ ನಮ್ ಸಂದೇಶ ನಾಗರಾಜ್ ಅವ್ರ ಹತ್ರನೇ ನಾವು ಮಾರ್ಗದರ್ಶನ ಪಡೆದು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ. ಅದಕ್ಕೆ ಮಾರ್ಗದರ್ಶನ ಅವರೇ ಕೊಡ್ಬೇಕು. ಈಗ ಅವರು ವಿಜಯಲಕ್ಷ್ಮಿ ಅವರು ಇದೇನು ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ, ಜಾರ್ ಬಿದ್ದಿದ್ದೀನಿ ಅಂತ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಈ ಸಮಸ್ಯೆನೇ ಆಗ್ತಿರ್ಲಿಲ್ಲ. ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟ್, ಅವ್ರು ಎಲ್ಲಾದ್ರೂ ನಾನ್ ಜಾರಿ ಬಿದ್ದಿದ್ದೀನಿ ಅಂತ ಹೇಳಿಕೆ ಯಾವ್ದಾದ್ರು ಅಫಿಷಿಯಲ್ ರೆಕಾರ್ಡ್ ಒಂದಿತ್ತು ಅಂದ್ರೆ ದಯವಿಟ್ಟು ನಮಗ್ ತಂದು ಕೊಡಿ. ನೀವ್ ಹೇಳಿದ ಪ್ರತಿಯೊಂದು ಪ್ರಶ್ನೆಗೂ ನಾವು ಉತ್ತರ ಕೊಡ್ತೀವಿ. ಎಲ್ಲಾದ್ರೂ ಇದೆಯಾ?
ಈ ಸಂದೇಶ್ ನಾಗರಾಜ್ ಮತ್ತೆ ಹೇಗೆ ಗೊತ್ತಾಯ್ತು ಇದು? ಸರ್ ಸಂದೇಶ್ ನಗರ್ ಅವ್ರು ಬಂದ್ಬಿಟ್ಟು MLC ಸರ್ ಅವರು. ಹ್ಮ್. ಅವ್ರು ಗೊತ್ತಿಲ್ಲದೆ ಯಾವ ವಿಷಯನೂ ಇರಲ್ಲ ಸರ್, ಇಡೀ ರಾಜ್ಯದ ವಿಷಯ ಇರುತ್ತೆ. ಅದಕ್ಕೆ ಉದಾಹರಣೆ ಏನಂದ್ರೆ ಇವಾಗ ಅವ್ರ ಕಾರ್ಯ ಇಲ್ವಲ್ಲ ಸರ್, ಅಲ್ಲೇ ನಡೆದಿರೋದು ವಿಜಯಲಕ್ಷ್ಮಿ ಅವ್ರಿಗೆ. ಓಕೆ. ಅವ್ರ ಕಾರ್ನೇ ಇಲ್ವಾ ಸರ್ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಸಿರೋದು. ಓಕೆ. ಈಗ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನಾಳೆ ದಿನ ಸೆಷನ್ ಅಲ್ಲಿ ನಿಮ್ ಕಾರಲ್ಲಿ ಈ ತರ ಒಂದು ಹಲ್ಲೆ ಮಾಡಿದ್ರೆ ಕಾರ್ ಕೊಟ್ಟಿದ್ ನೀವು ತಪ್ಪಲ್ವಾ, ಇವ್ರನ್ನ ಯಾಕೆ ಬಂತಿಲ್ಲ, ಇವ್ರ ಮೇಲೆ ಕೇಸ್ ಹಾಕಿಲ್ಲ ಅಂತ ಇರ್ಕೊಂಡ್ರೆ ಏನ್ ಹೇಳ್ತಾರೆ ಸರ್ ಇವರು? ಕರೆಕ್ಟ್. ಹ್ಮ್. ನಾಳೆ ದಿನ ಎಷ್ಟು ದೊಡ್ಡ ಅಫೆನ್ಸ್ ಸರ್. ಈಗ ಬಟ್ಟಿ ಸರಾಯಿ ಗಂಧದ ಮರ ಕಳ್ತನ ಮಾಡೋರು ಸಿಗಾಕೊಳ್ತಾರೆ ಸರ್, ಅದ್ರ ಮಾಲೀಕನು ಕರ್ಕೊಂಬಂದು ಒಳಗ್ ಕೊಟ್ಟಿರ್ತಲ್ವಾ. ಹ್ಮ್. ಇವಾಗ ಇದೊಂದು ಕ್ರಿಮಿನಲ್ ಕೇಸ್ ಆಗಿಲ್ವಾ, ಒಂದು ಹಲ್ಲೆ ನಡೆದಿರೋದು ಯಾವ ಕಾರಲ್ಲಿ ಸರ್? ಹ್ಮ್. ನಮ್ಮ ಅಣ್ಣ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಅಲ್ಲಿ ಹೋಗ್ಬಿಟ್ಟು ನಾವು ತಗೊಂಡ್ರೆ ತೀರ್ಮಾನ ತಪ್ಪು ಅಂತಾರೆ. ಹ್ಮ್. ಫಸ್ಟ್ ದಯವಿಟ್ಟು ನಮ್ಮ ಅಣ್ಣವ್ರಿಗೆ ಹೇಳಿ, ನಾವ್ ಯಾವ್ದು ಆತರ ತಪ್ಪು ಮಾಡೋದಿಲ್ಲ, ತಪ್ಪು ಮಾಡೋ ಅಂತ ಒಂದು ಮೂರ್ಖತನದ ಕೆಲಸ ನಾವು ಮಾಡಲ್ಲ. ಹ್ಮ್. ಫಸ್ಟ್ ಕಾರ್ ಕೊಟ್ಟಿರೋದು ಫಸ್ಟ್ ತಪ್ಪು. ಪೊಲೀಸ್ ಸ್ಟೇಷನ್ ಮುಂದೆ ಸಂದೇಶ್ ನಾಗರಾಜ್ ಅವ್ರ ವಾಹನ ತಂದು ನಿಲ್ಸಿದೀವಿ ಅಂತ ಬೋರ್ಡ್ ಸಮೇತ ಜೂಮ್ ಮಾಡಿ ತೋರಿಸ್ತಾ ಇದ್ದೀರ ತಾವೇನೆ. ಹ್ಮ್. ಈಗ ಇವ್ರು ಹೋಗಿ ನಮ್ಮನ್ನ ಪ್ರಶ್ನೆ ಮಾಡೋ ಬದಲು ಫಸ್ಟ್ ಆ ಕಾರ್ ಬಿಟ್ಕೊಂಡ್ ಬರಕ್ಕೆ ಹೇಳಿ, ಆ ಕಾರ್ನಲ್ಲಿ ಅಲ್ಲೇ ನಡೆದಿರೋದು. ಹ್ಮ್. ಹ್ಮ್. ಹಾಗಾದ್ರೆ ತಮ್ಮ ನಿರ್ಧಾರಕ್ಕೆ ಬದ್ಧವಾಗಿದ್ದೀರಿ ತಾವು? 100% ನಾವು ಮಾಡಿರೋ ಸರಿಗಿದೆ. ಒಂದು ಮನೆಯಾಳ ಕೆಲಸ ಮಾಡಕ್ ಬಂದ್ರೆ ನಾವು ತಗೊಂಡಿರೋ ತೀರ್ಮಾನ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ತಗೊಂಡಿರೋದು ಈ ತರದ್ದು. ನಿಮ್ಮ ನಿರ್ಮಾಪಕರೇ ಬೇರೆಯವ್ರು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಏನ್ ಉತ್ತರ ಕೇಳ್ತೀರಿ? ಕಲಾವಿದರ ಸಂಘ ತಗೋಬೇಕಾಗಿತ್ತು ಅದ್ ನಿರ್ಧಾರ ಹೆಂಗ್ ತಗೊಂಡ್ರವ್ರು ಅಂತ ಕೇಳ್ತಾರೆ. ನಮ್ಮ ನಿರ್ಮಾಪಕರು ಇವತ್ತು ದಿನ ನೊಂದು ಹೋಗೋದು. ಇವತ್ತು ಉದಾಹರಣೆಗೆ ಹೇಳ್ತೀನಿ ಕೇಳಿ, ನಾವು ಬಿಟ್ಟಿದ್ರೆ ಇವಾಗ ತಮಿಳ್ನಾಡಲ್ಲಿ ಇದೇ ತರ ಒಂದು ನೈನ ತರ ಕೇಸ್ ಆಯ್ತು. ಒಂದ್ ಹೆಣ್ಮಗಳಿಗೆ ಅಲ್ಲಿ ಇಬ್ಬರು ಮಕ್ಕಳು ತಾಯಿಗೆ ಅನ್ಯಾಯ ಆಗಿದೆ. ಇವತ್ತು ಭಾರತ ದೇಶದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಯೋಚನೆ ಮಾಡ್ತಾ ಇರೋ ಒಂದೇ, ಕರ್ನಾಟಕದಲ್ಲಿ ತಗೊಂಡ್ರ ತೀರ್ಮಾನ ಸರಿಗಿದೆ. ಇನ್ನು ಮುಂದೆ ಇದೇ ತರ ಯಾರೇ ತಪ್ಪು ಮಾಡಿದ್ರು ಈ ತೀರ್ಮಾನ ತಗೊಳ್ಳೋದ್ರಿಂದ ಅಟ್ಲೀಸ್ಟ್ ಬರ್ತಾರೆ, ಅವ್ರು ಆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ತೀರ್ಮಾನಕ್ಕೆ ಪ್ರತಿಯೊಬ್ರು ಬರ್ತಾರೆ. ಈ ತರ ಬಂದು ಒಂದು ಹೆಣ್ಣು ಬಗ್ಗೆ ಯೋಚನೆ ಮಾಡಿ, ಒಂದು ಕುಟುಂಬದ ಬಗ್ಗೆ ಯೋಚನೆ ಮಾಡಿ, ಒಂದು ನಾಯಕ ನಟನ ಬಗ್ಗೆ ಯೋಚನೆ ಮಾಡಿ, ಆ ನಾಯಕ ನಟನ ಮೇಲೆ ಹೂಡಿರುವಂತ ಹಣದ ಬಗ್ಗೆ ಯೋಚನೆ ಮಾಡಿ, ಆ ನಿರ್ಮಾಪಕನ ಪರಿಸ್ಥಿತಿ ಯೋಚನೆ ಮಾಡಿ. ಸೊ ತಾವೀಗ ದರ್ಶನ್ ಬಗ್ಗೆ ಕಾಳಜಿ ಇಟ್ಕೊಂಡು ಈ ನಿರ್ಧಾರ ತಗೊಂಡಿದ್ದೀರಿ ಸರ್? ನಾವು ನಮ್ಮ ಕನ್ನಡ ಸಿನಿಮಾ ಚಿತ್ರರಂಗ ಬಂದ್ಬಿಟ್ಟು ಬಹಳ ಸೂಕ್ಷ್ಮವಾದ ಚಿತ್ರರಂಗ ಇದು. ಅದು ಎಷ್ಟು ಸೂಕ್ಷ್ಮವಾಗಿದೆ ಅಂತಂದ್ರೆ, ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ರಾಜ್ಕುಮಾರ್ ಅವರು ಸಿಗರೇಟ್ ಕುಡಿದ್ರೆ ಸಿನಿಮಾ ನೋಡ್ತಾ ಇರ್ಲಿಲ್ಲ, ಒಂದು ಕ್ಲಬ್ ಡಾನ್ಸ್ ಇದ್ರೆ ಸಿನಿಮಾ ನೋಡ್ತಾ ಇರ್ಲಿಲ್ಲ. ಅಂತರ ಒಂದು ಬಹಳ ಸೂಕ್ಷ್ಮವಾದಂತ ವಿಷಯ ನಮ್ದು. ಉದಾಹರಣೆಗೆ ಕುಮಾರ್ ರಮನ್ ಒಂದು ಸಿನಿಮಾ ಬಂತು, ಅದರಲ್ಲಿ ಚಿಕ್ಕಮ್ಮನೇನೋ ಮದುವೆ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ, ಅದೇನೋ ಒಂದು ನನಗೂ ಗೊತ್ತಿಲ್ಲ ಪೂರ್ತಿ ಮಾಹಿತಿ, ಆ ಒಂದು ಕಾರಣಕ್ಕೆ ಸಿನಿಮಾ ಓಡ್ಲಿಲ್ಲ. ತಮಿಳ್ನಾಡಲ್ಲಿ ವಾಲಿ ಅನ್ನೋ ಒಂದು ಸಿನಿಮಾ ಸೂಪರ್ ಡೂಪರ್ ಇತ್ತು, ಅದನ್ನ ತಂದು ನಾವಿಲ್ಲಿ ರೀಮೇಕ್ ಮಾಡಿದ್ವಿ, ಸುದೀಪ್ ಅವ್ರು ಮಾಡಿದ್ರು. ಒಂದು ದಿನ ಓಡ್ಲಿಲ್ಲ ಅಂತ ಆ ಸಿನಿಮಾ. ನಮ್ದು ಬಹಳ ಸೂಕ್ಷ್ಮವಾದ ಒಂದು ಚಿತ್ರರಂಗ. ಇದನ್ನ ಬಹಳ ಅರ್ಥಕೊಂಡು ನಾವೆಲ್ಲರೂ ನಡ್ಕೋಬೇಕು, ಬರಬೇಕು, ಸಿನಿಮಾ ಮಾಡಬೇಕು, ಹೋಗ್ಬೇಕು ಸರ್. ಇನ್ನೊಬ್ಬರು ಕುಟುಂಬದ ಜೊತೆ ಚೆಲ್ಲಾಟ ಆಡಬಾರ್ದು. ಓಕೆ ಓಕೆ. ಈಗ ಪ್ರಶ್ನೆ ಮಾಡಿರೋರು ಯಾರು ಅಂದ್ರೆ, ಬೇಕಾದ್ರೂ ನಟನೆ ಮಾಡ್ತಾರೆ, ಆದ್ರೆ ಇನ್ನೊಬ್ಬರು ಕುಟುಂಬದಲ್ಲಿ ನಟನೆ ಮಾಡಕ್ ಯಾಕೆ ಬರ್ಬೇಕು? ರೈಟ್ ಮಂಡತ್ ಅವರೇ, ಥ್ಯಾಂಕ್ ಯು. ಕೊಟ್ಟಿರೋ ಪೊಲೀಸ್ ಕಂಪ್ಲೇಂಟ್ ಹೇಳಿಕೆ ಇದೆ, ಆ ಹೇಳಿಕೆ ಮೇಲೆ ನಾವು ಸಸ್ಪೆಂಡ್ ಮಾಡಿದೀವಿ. ನಾವು ಸಸ್ಪೆಂಡ್ ಮಾಡಿರ್ತೀವಿ, ಬದ್ಧವಾಗಿದ್ದೀವಿ. ನಮ್ಮ ಹೇಳಿಕೆನಲ್ಲಿ ನಮ್ಮ ಸಂಘದ ತೀರ್ಮಾನ ಅಂತಿಮ ತೀರ್ಮಾನ ಆಗಿದೆ. ಅದ್ರ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಾಗಿದ್ರೆ ವಾಣಿಜ್ಯ ಮಂಡಳಿಯಲ್ಲಾಗ್ಲಿ ಅಥವಾ ನಮ್ಮ ನಿರ್ಮಾಪಕರ ಸಂಘದಲ್ಲಾಗ್ಲಿ ಸಂದಿ ಪಡಿಬಹುದು. ಆದ್ರೆ ನಾವು ಉತ್ತರ ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಮಾಡಿರೋದನ್ನ ತಪ್ಪು ಅಂತ ಒಪ್ಕೊಳ್ಳೋಕ್ಕೂ ನಾವು ತಯಾರಿಲ್ಲ ಸರ್. ರೈಟ್, ಥ್ಯಾಂಕ್ ಯು ಮುನಿರತ್ನ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಮುನಿರತ್ನಂ ಅವರ ಮಾತುಗಳು. ಸಂದೇಶ್ ನಾಗರಾಜ್ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಅವರು ತಮ್ಮ ತಪ್ಪನಿಂದ ಜಾರ್ಕೊಳ್ಳೋದಕ್ಕೆ ಅವ್ರು ಮಾಡ್ತಾ ಇರೋದು. ಅವ್ರ ಕಾಲಲ್ಲೇ ನಡೆದಿರೋ ಹಲ್ಲೆ, ಮೊದಲು ಅವ್ರ ಕಾರನ್ನು ಪೊಲೀಸ್ ಸ್ಟೇಷನಿಂದ ರಿಲೀಸ್ ಮಾಡಿಸ್ಕೊಳ್ಳಿ, ಆ ನಂತರ ಉಳಿದಿದ್ದು ಮಾತಾಡಲಿ. ಅವ್ರದ್ದು ಏನಾದರೂ ಅಬ್ಜೆಕ್ಷನು ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಬಂದು ನಮ್ಮ ನಿರ್ಮಾಪಕರ ಸಂಘದಲ್ಲಿ ಅಥವಾ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಪ್ರಶ್ನೆ ಮಾಡಲಿ, ಅದಕ್ಕೆ ಉತ್ತರ ಕೊಡೋದಕ್ಕೆ ಸಮರ್ಥರಿದ್ದೀವಿ ಅನ್ನೋದು ಮುನಿರತ್ನಂ ಅವರ ವಾದ.